ಮಾಡ್ತಾ ಇದ್ದೀವಿ. ಮಣಿಕಂಠ ಟೈಟ್ಲಲ್ಲೇ ನಿಮಗೆಲ್ಲ ಗೊತ್ತಿದೆ ಏನು ಪವರ್ ಇದೆ ಅಂತ. ಆ ಮಣಿಕಂಠ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪವಾಡ ಮಾಡಿದ್ದಾರೆ. ಅಂದರೆ ಕೆಲವೊಂದು ಪವಾಡಗಳು ನೋಡಿದಾಗಷ್ಟೇ ಗೊತ್ತಾಗೋದು, ನಾವು ಹುಡುಕ್ತಾ ಹೋದರೆ ಆ ಪವಾಡ ಮುಗಿಯೋದೇ ಇಲ್ಲ. ಏನು ನಾವು ನಿಜವಾದ ಕತೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾನು ನನ್ನ ಡೈರೆಕ್ಷನ್ ಕೂಡ ಮಾಡ್ತಾ ಇದ್ದೀನಿ, ಜೊತೆಗೆ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ. ಇದು ನಮ್ಮ ಕುಟುಂಬದಲ್ಲಿ ನಡೆದಿರೋವಂಥ ಕತೆ ಕೂಡ ಸೇರಿಸ್ಕೊಂಡಿದ್ದೀವಿ. ಅಯ್ಯಪ್ಪ ಸ್ವಾಮಿಗೆ ನಾನು ಕೂಡ ಒಂದು 25 ವರ್ಷ ಹೋಗಿದ್ದೀನಿ ದೇವ್ರಿಗೆ. ಇದರಲ್ಲಿ ನಾನು ಕೂಡ ಒಂದು 23 ವರ್ಷ ದೊಡ್ಡಪಾದ ಹೋಗಿದ್ದೀನಿ ಅಯ್ಯಪ್ಪ ಸ್ವಾಮಿ. ಈ ದೊಡ್ಡಪಾದ ಹೋಗಿರೋದ್ರಲ್ಲಿ ನನಗೆ ಕೆಲವು ಭಗವಂತ ಕೊಟ್ಟಿರೋವಂಥದ್ದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದೀನಿ. ಪವಾಡಗಳು ತುಂಬ ನಡೆದಿದೆ. ಇಲ್ಲಿ ಪವಾಡ ಇನ್ನೊಂದು ಏನಂದರೆ, ನಾನು 12ನೇ ತಾರೀಕು ಅಯ್ಯಪ್ಪ ಸ್ವಾಮಿಗೆ ಜರ್ನಿ ಮಾಡ್ತೀನಿ, ದೊಡ್ಡಪಾದ ಜರ್ನಿ ಮಾಡ್ತೀನಿ ಯಾವಾಗಲೂ. ನನ್ನ ಅದೇ ತಿಂಗಳು ಅದೇ ಡೇಟ್ಗೆ ನಮ್ಮ ಮಗನ ಹುಟ್ಟಿರೋದು ಇಲ್ಲಿ. ಸೊ ಈ ಥರ ಕೆಲವೊಂದು ಪವಾಡಗಳು ನಡೆದಿದೆ. ನಾನು ಸಿನಿಮಾ ಮಾಡ್ತಾಯಿದ್ದೀನಿ, ಡೈರೆಕ್ಷನ್ ಮಾಡ್ತಾಯಿದ್ದೀನಿ, ಇವತ್ತು ನಾನು ನಾಯಕ ನಟನಾಗಿ ಕೂಡ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಅಯ್ಯಪ್ಪನ ಆಶೀರ್ವಾದ. ಆ ಅಯ್ಯಪ್ಪನ ಆಶೀರ್ವಾದನೇ ಕಾರಣ. ಏನು ಈ ಚಿತ್ರದಲ್ಲಿ ಮಾಡ್ತಾಯಿದ್ದೀವಿ, ತಾಯಿ ಸೆಂಟಿಮೆಂಟು ತುಂಬ ದಿವಸ ಆಗಿದೆ ತಾಯಿ ಸೆಂಟಿಮೆಂಟ್ ತೋರಿಸಿ. ಇದರಲ್ಲಿ ನಾವು ಅಯ್ಯಪ್ಪ ಸ್ವಾಮಿ ಚಿತ್ರದಲ್ಲಿ ತಾಯಿ ಪಾತ್ರ ಇಲ್ಲಿ ಮಾಡ್ತಾ ಇದ್ದಾರೆ, ಜೀವ ತುಂಬ್ತಾ ಇದ್ದಾರೆ. ತುಂಬ ಪವರ್ಫುಲ್ಲಾಗಿ ತಾಯಿ ಸೆಂಟಿಮೆಂಟ್ ಕೂಡ ತೋರಿಸ್ತಾ ಇದ್ದೀವಿ. ಅಯ್ಯಪ್ಪನ ಕಥೆ ಕೂಡ ತುಂಬ ಚೆನ್ನಾಗಿ ತಂದಿದ್ದೀವಿ, ಅಯ್ಯಪ್ಪನ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದೀವಿ. ಈ ಥರ ಕಥೆಗಳು, ಅಯ್ಯಪ್ಪನ ಕಥೆಗಳು ಸುಮಾರು ವರ್ಷ ಆಗೋಯ್ತು. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಯ್ಯಪ್ಪನ ಕಥೆ ದೇವ್ರ ಸಿನಿಮಾ ಮಾಡೋದೇ ತುಂಬ ವರ್ಷಗಳಾಗೋಯ್ತು. ನಾವು ಜನರು ಅಯ್ಯಪ್ಪ ಸ್ವಾಮಿ ಭಕ್ತರು ಎಷ್ಟು ಜನ ಇದ್ದಾರೆ, ಪ್ರತಿಯೊಬ್ಬರು ಕೂಡ ನಮಗೆ ಈ ಮಣಿಕಂಠನ್ಗೆ ಸಿನಿಮಾಗೆ ಆಶೀರ್ವಾದ ನೀವು ಮಾಡಿದ್ರೆ ವರ್ಷ ಕೂಡ ನಾವು ಇದೇ ಥರ ಮಣಿಕಂಠನ್ ಸಿನಿಮಾ, ಅಯ್ಯಪ್ಪನ ಸಿನಿಮಾ ಮಾಡ್ತಾ ಇರ್ತೀವಿ. ಪ್ರತಿಯೊಬ್ಬರು ಆಶೀರ್ವಾದ ಕೂಡ ಇರಬೇಕು. ಏನಿವತ್ತು ನಮ್ಮ ಹೊಸ ತಂಡ ಒಂದು ಕಟ್ಕೊಂಡು ಇವತ್ತು ಸಿನಿಮಾ ಮಾಡಬೇಕಂದ್ರೆ ಕಷ್ಟ ಇದೆ. ಕನ್ನಡ ಇಂಡಸ್ಟ್ರಿಲಿ ಎಲ್ಲರಿಗೂ ಗೊತ್ತಿರೋ ಥರ ಒಂದು ಸಿನಿಮಾ ಮಾಡಬೇಕಂದ್ರೆ ಇಷ್ಟೆಲ್ಲ ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆಲ್ರೆಡಿ ಸಿನಿಮಾ ಅಂದ್ರೆ ಎದುರ್ಕೊಂತಾರೆ ಜನರು. ಅಂದರೆ ಇವಾಗ ಒಂದು ಗೊತ್ತಿದೆ ಏನಂದರೆ, ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳಿದೆ ಇವಾಗ. ಸೊ ಅದರಿಂದ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ನೋಡ್ತಾರೆ ಅನ್ನೋದಕ್ಕೋಸ್ಕರ ಒಂದು ಒಳ್ಳೆ ಕತೆ ಮಾಡಿದ್ದೀವಿ. ಪ್ರತಿಯೊಬ್ಬರು ಕೂಡ ಅಯ್ಯಪ್ಪನ ಭಕ್ತಾದಿಗಳು ಯಾರ್ಯಾರು ಇದ್ದೀರಾ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಈ ಸಿನಿಮಾನ, ಮಣಿಕಂಠ ಸಿನಿಮಾನ ಗೆಲ್ಲಿಸಬೇಕು. ನಿಮ್ಮ ಆಶೀರ್ವಾದ, ಪ್ರತಿಯೊಬ್ಬರ ಆಶೀರ್ವಾದ ಕೂಡ ಇರಬೇಕು ಅಂತ ನಾನು ಕೇಳ್ಕೊಳ್ಬೇಕು. ಶೂಟಿಂಗು ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ. ಶಬರಿಮಲೆ ಫಸ್ಟು ನಮ್ಮ ಗುರುತಾಗಿದ್ದ ತಕ್ಷಣ ಶಬರಿಮಲೆಗೆ ಪ್ಲ್ಯಾನ್ ಮಾಡಿದ್ದೀವಿ. ಶೂಟಿಂಗು ದೊಡ್ಡಪಾದ ನಡ್ಕೊಂಡು ಹೋಗೋದಾರಿ ಶಬರಿಮಲೆ, ಅಲ್ಲಿ ಮುಗಿಸ್ಕೊಂಬಂದರೆ ಟೋಟಲ್ ಬೆಂಗಳೂರಲ್ಲಿ. ನಮ್ಮ ಸಿನಿಮಾದಲ್ಲಿ 5 ಸಾಂಗ್ ಇಟ್ಟಿದ್ದೀವಿ. ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಇರುತ್ತೆ, ಜೊತೆಗೆ ಒಂದು ಲವ್ ಸಾಂಗ್ ಇರುತ್ತೆ, 3 ಅಯ್ಯಪ್ಪನ ಸಾಂಗ್ ಇಟ್ಟಿದ್ದೀವಿ, 2 ಫೈಟ್ ಬರುತ್ತೆ. ಅದೇ ಥರ ಲವ್ ಸ್ಟೋರಿ ಕೂಡ ಇಟ್ಕೊಂಡಿದ್ದೀವಿ. ಪವರ್ಫುಲ್ ಭಕ್ತಿ, ಅಯ್ಯಪ್ಪನ ಭಕ್ತಿ ಇಟ್ಟಿದ್ದೀವಿ. ಜೊತೆಗೆ ಸ್ವಲ್ಪ ಡಿಫ್ರೆಂಟಾಗಿ ಕರುಪು ಸ್ವಾಮಿ ಅವತಾರನ ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀವಿ. ಎಷ್ಟೋ ಜನಕ್ಕೆ ಮಾಲೆ ಹಾಕಿರೋರಿಗೆ ಅಯ್ಯಪ್ಪ ಸ್ವಾಮಿ, ಕೆಲವರು ಮಾಲೆ ಹಾಕಿರೋರಿಗೆ ಕರುಪು ಸ್ವಾಮಿ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಸೊ ಆ ಅವತಾರ ಒಂದು ಕೂಡ ಇದರಲ್ಲಿ ಸಿನಿಮಾದಲ್ಲಿ ಕರುಪು ಸ್ವಾಮಿ ಏನು ಅಯ್ಯಪ್ಪನ ಜೊತೆ ಯಾಕಿರ್ತಾರೆ, ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕಿರೋರು ಪ್ರತಿಯೊಬ್ಬರು ಕೂಡ ತೊಂದರೆ ಆದರೆ ಅವ್ರನ್ನ ಕಾಯ್ತಾರೆ ಕರುಪು ಸ್ವಾಮಿ ಅನ್ನೋಂಥ ಕೆಲವೊಂದು ಸಿಚುವೇಶನ್ನ ಕೂಡ ತೋರಿಸಿದ್ದಾರೆ. ಹೌದಮ್ಮ, ಅಂದರೆ ನೋಡಿ, ಅಯ್ಯಪ್ಪ ಎಲ್ಲ ಸಿನಿಮಾದಲ್ಲೂ ಅಯ್ಯಪ್ಪನ ತೋರಿಸ್ತಾರೆ, ಕತೆ ಬೇರೆ. ನಾನು ಹೇಳ್ತಾ ಇದ್ದೀನಿ, ಇದು ನಿಜವಾದ ಕತೆ, ನಡೆದಿರುವಂಥ ಕತೆನ ನಾವು ತೋರಿಸ್ತಾ ಇದ್ದೀವಿ. ಕೆಲವೊಂದು ಸಿನಿಮಾಗಳು ಏನು ಮಾಡಿದ್ದಾರೆ ಅಂದರೆ ಸಿನಿಮಾಗೋಸ್ಕರ ಮಾಡಿದ್ದಾರೆ. ಆದರೆ ಇದರಲ್ಲಿ ನಿಜವಾದರೂ ನನಗೆ ಅನುಭವ ಆಗಿರುವಂಥದ್ದು, ನಾನು ಖುದ್ದಾಗಿ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೀನಿ, ನಾನು ದೊಡ್ಡಪಾದ ನಡೆದಿದ್ದೀನಿ. ಅಯ್ಯಪ್ಪ ಸ್ವಾಮಿ ಭಕ್ತನಾಗಿ ನನಗೇನು ಅನುಭವ ಆಗಿದೆ ಅದು ಕೂಡ ಸಿನಿಮಾದಲ್ಲಿ ಇದರಲ್ಲಿ ಭಕ್ತನ ಕತೆ ಪ್ಲಸ್ ಅಯ್ಯಪ್ಪ ನಮ್ಗೇನು ಆಶೀರ್ವಾದ ಮಾಡ್ತಾರೆ, ಪವಾಡ ಏನು ಮಾಡ್ತಾರೆ. ಪ್ರತಿಯೊಬ್ಬರು ಮಾಲೆ ಹಾಕೋರು ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನದ ಜೀವನದಲ್ಲಿ ಪವಾಡ ನಡೆದಿದೆ, ಯಾರಿಗೂ ಗೊತ್ತಿಲ್ಲ. ಅದು ನಾವು ತೋರಿಸಿದ್ರೆ ಮಾತ್ರನೇ ಗೊತ್ತಾಗುತ್ತೆ, ಬೇರೇನಿಲ್ಲ. ಖಂಡಿತವಾಗ್ಲೂ ಆಗಿದೆ ಪವಾಡ, ನನಗೆ 100% ಆಗಿದೆ. ಇವತ್ತು ಈ ದೇವಸ್ಥಾನದ ಗುರುಸ್ವಾಮಿ ಕೂಡ ಕೂತಿದ್ದಾರೆ, ಅವ್ರಿಗೂ ಕೂಡ ಪವಾಡ ಆಗಿರೋದು ತುಂಬ ವಿಚಾರಗಳಿದೆ. ಈ ಪ್ರತಿಯೊಬ್ಬರು ಯಾರ್ಯಾರು
ಒಂದು 10 ವರ್ಷ ಹೋಗಿದ್ದೀನಿ, 15 ವರ್ಷ ಹೋಗಿದ್ದೀನಿ ಅಂತ ಹೇಳ್ತಾರೋ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಪವಾಡ ನಿಜವಾಗ್ಲೂ ಹಿಡ್ದಿರ್ತಾರೆ. ಅದನ್ನೇ ನಾವು ಸಿನಿಮಾದಲ್ಲಿ ತೋರಿಸುವಂಥ ಪ್ರಯತ್ನ ಪಡ್ತಾ ಇದ್ದೀವಿ. ಎಷ್ಟೋ ಕೆಲವು ಸ್ವಾಮಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ 2 ತಿಂಗಳಿಂದ ನಡೀತಾವ್ರೆ ಸ್ವಾಮಿ, ಇಲ್ಲಿಂದ 3 ತಿಂಗಳು ನಡೀತಾರೆ ಅಯ್ಯಪ್ಪಗೋಸ್ಕರ. ನಾನು ಆ ಬಿಸಿಲಲ್ಲಿ ನಡೆಯೋಕ್ಕಾಗಲ್ಲ, ಆದರೂ ನಡೀತಾರೆ ಅಂದರೆ ನಾವೆಲ್ಲ ಶಬರಿಮಲೆಗೆ ಹೋಗ್ಬೇಕಾರೆ ದೊಡ್ಡಪಾದ ನಡಿಬೇಕಾರೆ ಗುರುಸ್ವಾಮಿಗಳು ನಡೆದವ್ರೆ. ನಡಿಬೇಕಾದ್ರೆ ಒಂದ್ಸರಿ ನಡೆದುಬಿಟ್ರೆ ಎಷ್ಟು ಬೇಡಪ್ಪ ಇದು ಮುಗಿದೋಯ್ತು ಇದು ಸಾಕಪ್ಪ ಅಂತ ಹೋಗಿ ನಾವು ಹೇಳ್ತೀವಿ. ತಿರ್ಗಾ ಬಂದು ಆ ಭಗವಂತ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಿದಾಗ ನೆಕ್ಸ್ಟ್ ವರ್ಷ ಏನಾದರೂ ಪರವಾಗಿಲ್ಲ ಹೋಗಲೇಬೇಕಂತ ಹೋಗ್ತೀವಿ. ಅಯ್ಯಪ್ಪ ಸ್ವಾಮಿದು ಪವಾಡನೇ ಅದು. ನಾವು ಖಂಡಿತವಾಗ್ಲೂ ಒಂದು ಲವ್ ಸ್ಟೋರಿ ಇದೆ. ಯಾಕಂದರೆ ನಾನು ಮಾಲೆ ಹಾಕಿ ನಾನು ಹೆಂಗೆ ಕಷ್ಟದಿಂದ ಬಂದೆ ಅನ್ನೋದು ಒಂದು ಕಥೆ ಇದೆ. ಜೊತೆಗೆ ನಾನು ಶಬರಿಮಲೆಗೆ ಹೋಗ್ತಾ ಹೋಗ್ತಾ ನನ್ನದೊಂದು ಲವ್ ಸ್ಟೋರಿ ಇದೆ, ಅದನ್ನು ಕೂಡ ಮಾಡಿದ್ದೀವಿ. ಇದರಲ್ಲಿ ಮುಂದಕ್ಕೆ ಆ ಅಯ್ಯಪ್ಪ ಸ್ವಾಮಿ ಆಶೀರ್ವಾದದಿಂದ ಯಾವ ಥರ ಬೆಳೆದು ಬಂದಿದ್ದೀವಿ, ಸೊ ಅವನು ಕೂಡ ತೋರಿಸಿದ್ದೀವಿ ಇದರಲ್ಲಿ. ಅದೇ ಥರ ಮಾಲೆ ಹಾಕಿರೋದು ಕೂಡ ಇರುತ್ತೆ ಈ ಸಿನಿಮಾದಲ್ಲಿ. ಮಾಲೆ ಹಾಕಿ ಬಳಿ ಯಾವ ಥರ ಇರಬೇಕು, ಸ್ವಾಮಿ ಆದರೆ ಮಾಲೆ ಹಾಕೊಂಡು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ, ಮತ್ತು ಕೆಲವೊಂದು ವಿಚಾರಗಳು ಗುರುಸ್ವಾಮಿಗಳು ಕೂಡ ಈ ಸಿನಿಮಾದಲ್ಲಿ ಇರ್ತಾರೆ. ಯಾವ ಥರ ಮಾಲೆ ಹಾಕ್ಕೊಂಡು ಯಾವ ಥರ ಹೋಗಬೇಕು ಅನ್ನೋದು ಕೂಡ ತೋರಿಸ್ತಾ ಇದ್ದೀವಿ. ಆಮೇಲೆ ಇದರಲ್ಲಿ ಸ್ಪೆಷಲಾಗಿ ಇನ್ನೊಂದು ತೋರಿಸ್ತಾ ಇದ್ದೀವಿ ಅಂದರೆ, ಹೆಣ್ಮಕ್ಳು ದೊಡ್ಡವರು ಆದಮೇಲೆ ಹೋಗಂಗಿಲ್ಲ, 10 ವರ್ಷ ಆದಮೇಲೆ ಹೋಗಂಗಿಲ್ಲ. ಆ ನೋವು ಏನು, ಯಾಕಂದರೆ ಚಿಕ್ಕ ವಯಸ್ಸಲ್ಲಿ 3-4 ವರ್ಷ ಹೋಗ್ಬಿಡ್ತಾರೆ. ನಾವೇನು ಮಾಡ್ತೀವಿ, ಅಯ್ಯಪ್ಪನ ದರ್ಶನ ಮಾಡ್ಬಿಡ್ತೀವಿ, ನನಗೆ ಹೋಗ್ಲೇಬೇಕು ನಾಳೆ ಅಂದರೆ ಹೊಂದ್ಬಿಡ್ತೀನಿ. ಆದರೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿರೋ ಒಂದು 5 ವರ್ಷ 10 ವರ್ಷ ಹೋದವರು ತಿರ್ಗಾ ಅಯ್ಯಪ್ಪನ ನೋಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಆ ಫೀಲ್ ಬಂದ್ಬಿಡ್ತದೆ. ಅದರಲ್ಲಿ ಕೆಲವರು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ 10 ವರ್ಷಕ್ಕೆ ಮುಂಚೆ 3 ವರ್ಷ 4 ವರ್ಷ ಹೋಗಿರ್ತಾರೆ. ಆ ದೊಡ್ಡವರು 10 ವರ್ಷ ಆದಮೇಲೆ ಹೋಗೋಕ್ಕಾಗಲ್ವಲ್ಲ, ಆ ನೋವನ್ನ ಈ ಹೆಣ್ಮಗು ಕೈಲಿ ಪಾತ್ರ ಮಾಡಿಸ್ತಾ ಇದ್ದೀವಿ. ಅದನ್ನು ಕೂಡ ತೋರಿಸ್ತಾ ಇದ್ದೀವಿ. ಸರ್, ನೀವು ಹೋಗ್ತಾ ಲವ್ ಸ್ಟೋರಿ ಅಯ್ಯಪ್ಪ ಅನ್ನೋದು ಬ್ರಹ್ಮಚಾರಿ, ಅದೇನು ಸರ್ ಲವ್ ಸ್ಟೋರಿ? ನಾವು ಅಯ್ಯಪ್ಪನ ಲವ್ ಸ್ಟೋರಿ ತೋರಿಸ್ತಾ ಇಲ್ಲ, ಅಯ್ಯಪ್ಪನ ಭಕ್ತಿಂದು ಲವ್ ಸ್ಟೋರಿ ತೋರಿಸ್ತಾ ಇದ್ದೀವಿ. ಶಬರಿಮಲೆ ಮಾಲೆ ಹಾಕಿದ್ಮೇಲೆ ಅದರಿಂದೆಲ್ಲ ಇದು ಏನಂದ್ರೆ ನಾವು ಲವ್ ಸ್ಟೋರಿ ಮಾಡ್ತಾರೆ ಬೆಂಗಳೂರು. ಆಕ್ಚುಲಿ ಲವ್ ಸ್ಟೋರಿ ನಡಿಬೇಕಾದ್ರೆ ಮಾಲೆ ಹಾಕಿರಲ್ಲ. ಭಕ್ತ ಹೋಗಿ ಬಂದು ದರ್ಶನ ಮಾಡಿ ಮುಗಿಸಿ ಇನ್ನೂ 1 ವರ್ಷ ನಾರ್ಮಲ್ ಆಗಿ ಸಿವಿಲ್ ಡ್ರೆಸ್ಸಲ್ಲಿ ನಾವು ಜೀವನ ಮಾಡ್ತಾ ಇರ್ತೀವಿ. ಆ ಟೈಮಲ್ಲೂ ಕೂಡ ನಮ್ಮನ್ನು ಅಯ್ಯಪ್ಪ ಕಾಪಾಡ್ತಾ ಇರ್ತಾನೆ. ಕೆಲವೊಂದು ನಾನು ಇವಾಗ ನೋಡಿ ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವೊಂದು ಸಿಚುವೇಶನ್ನ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ನಾನು ಒಂದು ಪಾರಿವಾಳದ ಕಾನ್ಸೆಪ್ಟ್ ಇಕ್ಕಿದ್ದೀವಿ ನಮ್ಮ ಸಿನಿಮಾದಲ್ಲಿ. ಹೀರೋ ಹೀರೋಯಿನ್ ಲವ್ ಸ್ಟೋರಿ ಒಂದಾಗುತ್ತೆ. ಸೊ ಅದೇ ಥರ ತಾಯಿ ಮಗನ ಒಂದು ಮಾಡೋ ಅಂತ ಒಂದು ಕಾನ್ಸೆಪ್ಟ್ ಒಂದು ಪಾರಿವಾಳ ಇಕ್ಕಿದ್ದೀವಿ. ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ, ದೇವಸ್ಥಾನ ಹತ್ರ ಬಂದು ನಿಂತ್ಕೊಂಡ್ರೆ ಅಯ್ಯಪ್ಪನ ಮೇಲೆ ಪಾರಿವಾಳ ಕೂತಿದ್ದಾರೆ. ನಮಗೆ ನೋಡಿ ಮೈ ಜುಂಬಂತು. ಆ ಅಯ್ಯಪ್ಪ ನಮಗೆ ಪ್ರತಿ ಒಂದು ಕಡೆ ಕೂಡ ನಾವು ಈ ಮಣಿಕಂಠ ಮಾಡ್ತಾ ಮಾಡ್ತಾ ಆ ಹೆಸರಲ್ಲೇ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಇಲ್ಲಿವರೆಗೂ ಸಕ್ಸಸ್ ಸಿಕ್ಕಿದೆ ನಮಗೆ, ಅದೇ ಖುಷಿ. ಶಬರಿಮಲೆಗೆ ಹೋಗೋ ಮುಂಚೆ ಲವ್ ಮಾಡಿರ್ತೀವಿ ನಾವು. ಶಬರಿಮಲೆಗೆ ಅಂದರೆ ಒಂದು ಹೀರೋ ಬಂದು ಬಡವರಾಗಿರ್ತಾರೆ, ಶಬರಿಮಲೆಗೆ ಹೋಗ್ತಾ ಇರ್ತಾನೆ. ಸೊ ಆ ಟೈಮಲ್ಲಿ ಹೋಗಿ ಬಂದಾಗ ಇಲ್ಲಿ ಬೆಂಗಳೂರಲ್ಲಿ ಅವರು ಮಾಲೆ ಆಗದೆ ಇರುವಂಥ ಟೈಮಲ್ಲಿ ಲವ್ ಸ್ಟೋರಿ ನಡೀತೀವಿ. ಅದು ಆದಮೇಲೆ ಮಾಲೆ ಹಾಕಿರೋ ಟೈಮಲ್ಲಿ ಬರೀ ದೇವ್ರದ್ದೇ ಭಕ್ತಿ ತೋರಿಸ್ತೀವಿ ಅಷ್ಟೇ. ಮಗ ಮಣಿಕಂಠ ಅಯ್ಯಪ್ಪನ ಪಾತ್ರ ಮಾಡ್ತವ್ರೆ. ಆ್ಯಕ್ಚುಲಿ ಇವ್ರು ಬಂದು ಶಬರಿಮಲೆಗೆ ಬರ್ತಾರೆ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರೆ. ಸೊ ಅಲ್ಲಿ ಕೆಲವೊಂದು ಸಿಚುವೇಶನಲ್ಲಿ ನಡೆಯುವಂಥದ್ದು ವಿಡಿಯೋ ಮಾಡ್ತಾನೆ ಗುರು ಜೀವನ. ಸರಿ, ಲವ್ ಸ್ಟೋರಿನ ನಿಮ್ಮ ನಿಜ ಜೀವನದ ಹೌದು ಸರ್, ಸತ್ಯ. ನಮ್ಮ ನಿಜ ಜೀವನದಲ್ಲಿ ಏನು ನೋಡಿದೆ ಭಗವಂತ ಏನು ನಮಗೆ ತೋರಿಸಿದ್ದಾರೆ ಅದನ್ನೇ ನಾವು ನಿಮ್ಮಿಬ್ಬರು ಲವ್ ಆಗಿರೋದು ಇದೇ ಥರ ಆಗಿರೋದಾ? ಸತ್ಯ ಸರ್. ಲವ್ ಆ ಭಗವಂತ ನಾವಿಬ್ಬರು ಸೇರಿರೋದೇ ಅಯ್ಯಪ್ಪನ ಆಶೀರ್ವಾದ. ನಮ್ಮ ಮಗ ಹುಟ್ಟಿರೋದು ಅಯ್ಯಪ್ಪನ ಆಶೀರ್ವಾದನೇ. ನಿಜವಾಗ್ಲೂ ನಡೆದಿರೋವಂಥದ್ದೇ ಒಂದು 30% 40% ಅದನ್ನೇ ಮಾಡ್ತಾ ಇದ್ದೀವಿ. ಇನ್ನು ಸಿನಿಮಾಗೆ ಏನು ಬೇಕೋ, ಜನರಿಗೆ ಏನು ಬೇಕೋ ಅದನ್ನು ಮಾಡ್ತೀವಿ. ಅವರೇ ಸರಿ ಅಲ್ವೇನಾ? ಶೂಟಿಂಗ್ ಯಾವಾಗಿಂದ ಸರ್? ಇವತ್ತು ನಾವು ಮುಹೂರ್ತ ಮಾಡಿದ್ದೀವಿ. ಇಲ್ಲಿಂದ ಒಂದು 2-3 ದಿವಸ ಆಗಿದ ತಕ್ಷಣ ಶಬರಿಮಲೆ ಶೂಟ್ ಅಂತ ಅಂದ್ಕೊಂಡಿದ್ದೀವಿ. ಮಾಲೆ ಹಾಕ್ತೀವಿ ನೀಟಾಗಿ. ಮಾಲೆ ಹಾಕ್ತೀವಿ. ಮಾಲೆ ಹಾಕಿ ಇಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಯ್ಯಪ್ಪ ಸ್ವಾಮಿಗೆ. ಅಲ್ಲಿಂದ ದೊಡ್ಡಪಾದ, ಎರಿಮಲೆ, ದೊಡ್ಡಪಾದ, ಪಪ್ಪ ಎಲ್ಲ ಮುಗಿಸ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ಬಂದು ಬೆಂಗಳೂರಲ್ಲಿ ನೆಕ್ಸ್ಟ್ ಶೆಡ್ಯೂಲ್ ಏನು ಮೇಡಮ್? ಹಾಂ, ರಿಯಲಿಸ್ಟಿಕ್ ಆಗಿ ಒಂದು 30% ಸಿನಿಮಾದಲ್ಲಿ ಮಾಡ್ತೀವಿ. VFX ಕ್ಯಾಮ್ರಾ ಒಂದು. ಯಾಕಂದರೆ ಇವಾಗ ನಾವು ಶಬರಿಮಲೆಯಲ್ಲಿ ಏನಾಗ್ತಾ ಇದೆ ಅಂದರೆ
ನಾವು ದೊಡ್ಡ ಕ್ಯಾಮ್ರಾ ತೊಗೊಂಡು ಹೋಗೋಕ್ಕಾಗಲ್ಲ, ಅಲ್ಲಿ ಕ್ರೌಡ್ ಇರುತ್ತೆ, ನಮ್ಗೆ ಈ ಟೈಮಲ್ಲಿ ಶೂಟಿಂಗ್ ಮಾಡೋಕ್ಕೂ ಕೂಡ ತೊಂದರೆ ಆಗುತ್ತೆ. ಅದರಿಂದ ಇದನ್ನು ನಾವೇನು ಮಾಡ್ತಾಯಿದ್ವಿ, ಶಬರಿಮಲೆ ಶೂಟು DFX ಮಾಡ್ತಾಯಿದ್ವಿ. ಇಲ್ಲಿ ಏನು ಮಾಡ್ತಾಯಿದ್ವಿ, ಬೆಂಗಳೂರಲ್ಲಿ ಟೋಟಲ್ ಸಿನಿಮಾ ಫೈಟು ಗೀಟು ಎಲ್ಲನೂ ಬಂದು ಡ್ರ್ಯಾಗನ್ ಕ್ಯಾಮ್ರಾದಲ್ಲಿ. ಕಲಾವಿದರು ಅಮ್ಮ ಮಾಡ್ತಾಯಿದ್ದಾರೆ, ನಾನಿದ್ದೀನಿ. ನಿಜವಾದ ಏನು ನನ್ನ ಅನುಭವ ಆಗಿದೆ, ನಾನು ನಾಯಕನಂತ ನಾನು ಮಾಡ್ತಾಯಿದ್ದೀನಿ. ನನಗೂ ಕೂಡ ಅನುಭವ ಇದೆ. ನಾನು ಕೂಡ ಒಂದು 10 ವರ್ಷದ ಮುಂಚೆ ಸುಮಾರು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ. ನಾನು ಕೂಡ ಕಲಾವಿದನೇ, ಸಿನಿಮಾ ಬಗ್ಗೆ ಒಂದಷ್ಟು ತಿಳ್ಕೊಂಡಿದ್ದೀನಿ. ಮತ್ತು ಜನರಿಗೆ ಯಾವ ಥರ ಕತೆ ಬೇಕು ಅಂತ ಒಂದಷ್ಟು ತಿಳ್ಕೊಂಡಿದ್ದೀನಿ. ಜನರಿಗೆ ಒಂದು ಒಳ್ಳೆ ಕತೆ ಕೊಡೋದಕ್ಕೆ ಬಂದಿದ್ದೀನಿ. ಖಂಡಿತವಾಗ್ಲೂ ಅದಕ್ಕಿಂತ ಒಂದು ಒಳ್ಳೆ ವಿಚಾರ ಏನಂದರೆ ಅಯ್ಯಪ್ಪನ ಕತೆ ಮಾಡ್ತಾಯಿದ್ದೀವಿ. ಅಯ್ಯಪ್ಪನ ಭಕ್ತರು ಪ್ರತಿಯೊಬ್ಬರು ಕೂಡ ಅವರು ಜೀವನದಲ್ಲಿ ನಡೆದಿರುವಂಥದ್ದು ವಿಚಾರಗಳನ್ನ ಇದನ್ನು ನೋಡಿದಾಗ ನೆನಪಾಗುತ್ತೆ. ಸಿ ಜಿ ವರ್ಕು ತುಂಬ ಕಡಿಮೆ ಮಾಡ್ತಾಯಿದ್ದೀವಿ. ನಾವು ನ್ಯಾಚುರಲ್ ಆಗಿ ಮಾಡ್ತಾಯಿದ್ದೀವಿ ಅಯ್ಯಪ್ಪಂದು. ಯಾಕಂದರೆ ಪವಾಡನೇ ನ್ಯಾಚುರಲ್ಲು. ನಾವು ಕೆಲವೊಂದು ಮಾತ್ರನೇ ಇವಾಗ ಪವಾಡ ಇಲ್ದಿರೋ ಜಾಗದಲ್ಲಿ ಪವಾಡ ಬರೋದಕ್ಕೋಸ್ಕರ ನಾವು ಸಿ ಜಿ ವರ್ಕ್ ಎಲ್ಲ ಮಾಡ್ತೀವಿ. ಇದರಲ್ಲಿ ಸಿ ಜಿ ವರ್ಕ್ ಇಲ್ದೇನೆ ಇರೋ ಪವಾಡನ ತೋರಿಸ್ಬೇಕು. ಟೆಕ್ನಿಷಿಯನ್ಸು ನಮ್ಮ ಕ್ಯಾಮ್ರಾಮ್ಯಾನು, ಎಡಿಟ್ರು ನಮ್ಮ ವರ್ಷಿತ್ ಇದ್ದಾರೆ. ಅದೇ ಥರ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಇಲ್ಲೇ ಇದ್ದಾರೆ ಎದುರುಗಡೆ. ನಮ್ಮ ಇವರು ಅಲ್ಲಿ ಇದ್ದಾರೆ, ಕೋ ಡೈರೆಕ್ಟರ್ ಆಗಿ ವೈಷ್ಣವಿ, ಮೇಕಪ್ ಆರ್ಟಿಸ್ಟು ನಾರಾಯಣ್ ಇದ್ದಾರೆ. ಎಲ್ಲ ಒಂದು ಹೊಸ ಟೀಮು. ಇಲ್ಲೇನಂದರೆ ಹಸ್ಕೊಂಡಿರೋವಂಥ ಟೀಮು ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಶ್ರದ್ಧೆಯಿಂದ. ಇಲ್ಲಿ ಯಾರೂ ಕೂಡ ಇವಾಗ ಕೆಲವು ಸಿನಿಮಾಗಳು ದೇವ್ರ ಸಿನಿಮಾ ಮಾಡಿದಾಗ ಬಡಿ ಮೈಲಿಗೆ ಅಂತ ಇರಲ್ಲ. ಅಂದರೆ ಏನಾದ್ರು ತಿನ್ನೋದು ಯಾವ ಥರ ಆದರೂ ಇರೋದು. ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗ್ಲಿಂದನೂ, ಮಣಿಕಂಠ ಅಂತ ಹೆಸರು ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಇಲ್ಲಿವರೆಗೂ ಮಾಲೆ ಹಾಕ್ಕೊಂಡು ಹೆಂಗಿರ್ಬೇಕೋ ಆ ಥರ ಭಕ್ತಿಯಿಂದ ಆ ದೇವ್ರಿಗೆ ಮಾಡ್ತಾಯಿದ್ದೀವಿ. ಸಿನಿಮಾ ಮಾತಾಡಿದ್ದೀವಿ. ಹೇಳಿ ಮೇಡಮ್. ಮಾತಾಡಿ ಮೇಡಮ್. ಅಚ್ಚಿ ಕೇಳಿಸ್ತಾ ಇಲ್ಲ. ಅಮ್ಮ ಹಂಗೆ ಮಾತಾಡಿದ್ರೆ ಆಡಿಯೋನೇ ಬರ್ತಲ್ಲ. ಮುಂದೆ ಹೇಳಿ. ನಮಸ್ಕಾರ. ನಾನು ಮಂಜುಳಾ. ನನ್ನ ಕಲಾವಿದರಿಗೆ ಸುಮಾರು 66 ರೋಮಾಂಚನ ಆಯಿತು. ನನಗೆ ಪಾತ್ರ ಮಾಡಲು ಸಾಧ್ಯ ಇಲ್ಲ. ಆಮೇಲೆ ಎಲ್ಲ ಹಾಕಬೇಕು, ಹತ್ತದಕ್ಕೆ ಆಗ್ತಾ ಇಲ್ಲ. ಆ ಧೈರ್ಯದ ಮೇಲೆ ಸಾರಿಗೆ ಪಾತ್ರ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ಅಂತ ಅಶ್ವಿನಿ ಪ್ರೊಡಕ್ಷನಲ್ಲಿ ಸ್ಟಾರ್ಟ್ ಆಗ್ತಿರೋ ಮೊದಲನೇ ಚಿತ್ರ ಮಣಿಕಂಠ ಅಂತ. ಮಣಿಕಂಠ ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟು, ಆಶೀರ್ವಾದ ಎಲ್ಲ ಥರದ ಎಲ್ಲ ಅವರೇ ಹೇಳಿದ್ರಲ್ಲ, ಯಜಮಾನ್ ಮಾತಾಡಿ ಗುರು ಸರ್. ಶರಣಮಯ್ಯಪ್ಪ. ನಾನು ಸುಮಾರು ಈ ವರ್ಷಕ್ಕೆ ಒಂದು 50ನೇ ಶಬರಿಮಲೆ ಯಾತ್ರೆ, ಈ ವರ್ಷ 50ನೇ ಶಬರಿಮಲೆ ಯಾತ್ರೆ ಒಂದು ಕಾರ್ಯಕ್ರಮವನ್ನು ದೇವಸ್ಥಾನ ಆವರಣದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು 100 ಗುರುಸ್ವಾಮಿಗಳಿಗೆ ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಡಿಸೆಂಬರ್ 19ನೇ ತಾರೀಕು ನಾವೆಲ್ಲರೂ ಬರಬೇಕು. ನಾವು ಎಲ್ಲ ಹೇಳಿದ್ವಿ. ನಾವು ಈಗ ಮೊದಲನೇದಾಗಿ ನಾನು ಈ ದೇವಸ್ಥಾನದ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಧ್ಯಕ್ಷರಾಗಿದ್ದೀನಿ. ಈ ಅಧ್ಯಕ್ಷರಾಗಿರೋದ್ರಿಂದ ನಮ್ಮಲ್ಲಿ ಈ 16 ಬಸ್ ನಂಬರ್ಗಳಿದ್ದಾರೆ. ಎಲ್ಲರೂ ಸಾಕಾಗುತ್ತಾ ನಮ್ಮ ದೇವಸ್ಥಾನ ಅಭಿವೃದ್ಧಿಯಾಗಿ
ದೇವಸ್ಥಾನ ಮಾಡಬೇಕಾದ್ರೆ ನಾವು ಸಾಕಷ್ಟು ಶ್ರಮ ವಹಿಸಿದ್ದೀವಿ. ಪೊಲೀಸ್ ಕಚೇರಿ ಇವೆಲ್ಲ ಹೋಗಿ ಈ ಜಾಗ ಬಂದು ಟಿ ಜಾಗ ಆವಾಗ ಈ ನಾವು ಮಾಡುವಾಗ ಬಿಟ್ಟು ಸೋಮಣ್ಣ ಇದು ಕೆಲಸ ನಮಸ್ಕಾರ, ನನ್ನ ಹೆಸರು ತನುಶ್ರೀ. ನಾನು ಅಯ್ಯಪ್ಪನ ಸಾಂಗಲ್ಲಿ ಆ್ಯಕ್ಟ್ ಮಾಡ್ತಾ ಆ್ಯಕ್ಟಿಂಗ್ ಮಾಡ್ತಾರೆ ಅಯ್ಯಪ್ಪ ಸಾಂಗ್ ಬರುತ್ತೆ, ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಸ್ಟಾರ್ಟಿಂಗು ಸರ್ಪಂಚ್ ಕತೆ ಹೇಳ್ಬೇಕಾದ್ರೆ ನನಗೆ ಒಂಥರ ಅಂದರೆ ಅಯ್ಯಪ್ಪನ ಪವಾಡ ಯಾವ್ಯಾವ ಥರ ಇರುತ್ತೆ ಅಂದ್ಬಿಟ್ಟು ಅವ್ರ ಜೀವನದಲ್ಲಿ ಇಷ್ಟಾಗಿದೆ ಅಂದರೆ ಇನ್ನು ಬೇರೆಯವ್ರ ಜೀವನದಲ್ಲಿ ಯಾವ್ಯಾವ ಥರ ಆಗಿದೆ ಅಂತ ನನಗೆ ಕತೆ ಅಲ್ಲೇ ಅವರು ನರೇಷನ್ ಮಾಡಬೇಕಾದ್ರೆ ನನಗೆ ರಿಯಲಿಸ್ಟಿಕ್ಕಾಗಿ ಫೀಲ್ ಆಗೋ ಥರ ಆಯಿತು. ತುಂಬ ವಿಭಿನ್ನವಾಗಿ ಕತೆ ಮಾಡ್ಕೊಂಡಿದ್ದಾರೆ. ಮತ್ತು ಲಾಸ್ಟಿಗೆ ಒಂದು ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿದೆ. ಎಲ್ಲರೂ ದಯವಿಟ್ಟು ಈ ಚಿತ್ರನ ಸಹಕರಿಸಿ ಆಶೀರ್ವಾದ ಮಾಡಿ. ಸೇರಿರೋ ಜನಗಳೆಲ್ಲ ನೋಡಿರ್ಬೋದು, ಅಷ್ಟು ಅಯ್ಯಪ್ಪನ ಮಹಿಮೆ ಶಕ್ತಿಯಿಂದಲೇ ಇಷ್ಟು ಜನ ಎಲ್ಲ ಸೇರೋಕ್ಕಾಗಲ್ಲ ಇಲ್ಲಿ. ನಾನು ಒಂದು ಐದು ಸಾಂಗ್ ಥರ ಮಾಡ್ಕೊಂಡಿದ್ದೀನಿ ಮತ್ತು ಒಳ್ಳೆ ರೀರೆಕಾರ್ಡಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಆಶೀರ್ವಾದ ಮಾಡಿ. ವಂಶ ತುಂಬ ಅದ್ಭುತವಾಗಿ ಅವರು ಪ್ಲಾನ್ ಮಾಡಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳು ತೊಡಗಿಸ್ಕೊಂಡು ಕೂಡ ಸಿನಿಮಾ ಬಗ್ಗೆ ಯಾವುದೋ ಒಂದು ಸೆಳೆತ ಅವರಿಗೆ ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಕೊಡಬೇಕು ಅಂತ ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನನ್ನ ಪಾತ್ರ ಏನಂದ್ರೆ ಚಿತ್ರ ನಾಯಕ ತಂದೆ ಪಾತ್ರ ಮಾಡ್ತೀನಿ. ನಾನು ಬೇಸಿಕಲಿ ಉತ್ತರ ಕರ್ನಾಟಕ ರಂಗಭೂಮಿ ಕಲಾವಿದ. ನಾನು ಸರ್ವಿಸ್ ರಂಗಭೂಮಿ ಅಂತ ವೃತ್ತಿ ರಂಗಭೂಮಿ ಅಂತ ಕಂಪ್ನಿ ಇದ್ದವನು. ರೀಸೆಂಟಾಗಿ ನಾನು ವಿಜಯರಾಘವೇಂದ್ರ ಪಾತ್ರ ಸಿನಿಮಾ ಮಾಡಿದ್ದೇನೆ. ಅದು ಜನವರಿ 14 ಪ್ಲಾನ್ ಮಾಡ್ತಾ ಇದ್ದೀನಿ. ರುದ್ರಾಭಿಷೇಕ ಅಂತ ಜಯರಾಮ್ ರೆಡ್ಡಿ ಅವ್ರ ಚಿತ್ರದಲ್ಲಿ ಕೂಡ ರೆಡಿ ಆಗಿದೆ. ಅದರಲ್ಲಿ ತಂದೆ ಪಾತ್ರ ಮಾಡಿದ್ದೀನಿ. ಇದರಲ್ಲಿ ನನಗೆ ಒಂದು ತಂದೆ ಪಾತ್ರವನ್ನು ನಾಯಕಿ ತಂದೆ ಪಾತ್ರವನ್ನು ಕೊಟ್ಟಿದ್ದಾರೆ. ಸಂಗೀತ ನಿರ್ದೇಶನ ಹೇಳಿದ್ರು ತುಂಬ ಚೆನ್ನಾಗಿ ನಾನು ಮಾಡಿದ್ದೀನಿ. ಒಟ್ಟಾರೆ ಈ ಥರ ಕಥೆಗಳು ಈಗ ಬೇಕು ಅಂತ ಅನಿಸುತ್ತೆ ಈಗಿನ ಜನರೇಷನ್. ನಾವು ಸದ್ಯದಲ್ಲಿ ಈ ಥರ ಒಂದು 2-3 ಸಿನಿಮಾಗಳನ್ನ ನಾವು ನೋಡ್ತೀವಿ. ಬೇರೆ ಬೇರೆ ಕಂಟೆಂಟ್ ಇಟ್ಕೊಂಡು ಮಾಡ್ತಾ ಇರ್ತೀವಿ. ಕೆಲವು ದಿನಗಳ ಹಿಂದೆ ಭಾರತೀಯ ಚಿತ್ರರಂಗ ತಿರುಗಿ ನೋಡಬೇಕು ಅಂತ ಒಂದು ಸಿನಿಮಾವನ್ನು, ಅದ್ಭುತ ಸಿನಿಮಾವನ್ನು ನಮ್ಮ ಋಷಭ್ ಶೆಟ್ಟಿ ಅವರು ಕೊಟ್ಟಿದ್ದಾರಲ್ಲ, ಅಂಥ ಸಿನಿಮಾಗಳು ಬರಬೇಕು. ಈಗಿನ ಜನ್ರೇಷನ್ಗೆ ಈ ಥರ ಕಥೆಗಳು ಬರಬೇಕು, ಈ ಥರ ಸಿನಿಮಾಗಳು ಬರಬೇಕು. ಅಂದರೆ ಒಂದು ಹೊಸ ಜನ್ರೇಷನ್ಗೆ ಏನಾದರೂ ಒಂದು ನಾವು ಇದನ್ನು ಹೇಳಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅವರು ತುಂಬಾ ಕಳಕಳಿ ಇಟ್ಕೊಂಡು ಈ ಥರ ಸಿನಿಮಾಗಳನ್ನ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಒಂದು ಜವಾಬ್ದಾರಿಯಿಂದ ಮಾಡ್ತಾಯಿದ್ದಾರೆ. ಸಿನಿಮಾ ಮಾಡೋದು ಭಾಳ ಸುಲಭದ ಕೆಲಸ ನನಗೆ ಗೊತ್ತಿದ್ದ ಹಾಗೆ. ಅದಕ್ಕೆ ಮಾಧ್ಯಮ ಮಿತ್ರರು ಬಹಳ ದೊಡ್ಡ ಸಪೋರ್ಟ್ ಮಾಡ್ತಾ ಇದ್ದೀರಿ. ಭಾಳ ಖುಷಿ ಆಗುತ್ತೆ. ನೆನೆಗೆ ತರೋದಿದೆಯಲ್ಲ ದೊಡ್ಡ ಸವಾಲಿನ ಭಾಳ ಕಷ್ಟ ಇದೆ ಅದು. ಅಲ್ಲಿ ತಾರಾಗಣ ನೋಡ್ತಾರೆ, ವೆಚ್ಚಗಳ ನೋಡ್ತಾರೆ, ಭಾಳ ಏನೇನೋ ಇದೆ ಅದು. ಬಟ್ ಅದು ಬದಲಾಗಿ ಕೂಡ ಕೆಲ ಸಿನಿಮಾಗಳೆಲ್ಲ ಬರ್ತಾ ಇವೆ. ಆ ಸಾಲಲ್ಲಿ ನಮ್ಮ ಸಿಂಹ ಸಿನಿಮಾ ಗೆಲ್ಲಬೇಕು. ಅವರು ಕನ್ನಡ ಚಿತ್ರದಲ್ಲಿ ಒಂದು ಸಿಂಹ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಅದು ಭಾಳ ಮುಖ್ಯವಾಗಿ ನಿಮಗಳು ಸಹಕಾರ ಭಾಳ. ಮಾಧ್ಯಮದವರು ಒಂದು ಚಿತ್ರವನ್ನು ಯಾವ ರೀತಿ ಬೇಕಾದ್ರೆ ರೀಚ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇವತ್ತೆಲ್ಲ ನೀವೆಲ್ಲ ಬಂದಿರೋದು ಬಹುತೇಕ ಕನ್ನಡ ಎಲ್ಲ ಮಾಧ್ಯಮದವರು ಇದ್ದೀರಿ ಅಂದ್ಕೊಂಡು ನಾನು. ಸೊ ಹೀಗೆ ಹೆಚ್ಚಾಗಿ ಚಿತ್ರಕ್ಕೆ ಪ್ರಚಾರ ಕೊಡಿ. ಈ ಚಿತ್ರ ಗೆಲ್ಲಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನೀವು ತುಂಬುವುದಕ್ಕೆ ಸಹಕಾರ ಮಾಡಬೇಕಂತ ಬನ್ನಿ ಸರ್, ಒಂದು ಫೋಟೋ ತೆಗೆದು. ಏನು ಮಣಿಕಂಠ ಅಂತ ಹೇಳ್ಬಿಟ್ಟು ಏನೋ ಚಲನಚಿತ್ರನ ಮುಹೂರ್ತನ ಇವತ್ತು ಅಯ್ಯಪ್ಪ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ. ಇದು ತಾವುಗಳು ಎಲ್ರಿಗೂ ಮೊದಲನೇದಾಗಿ ನಾನು ಕನ್ನಡ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತೀನಿ. ನಿಮ್ಮ ಕೈಲಿ ಬಿಳಿ ಹಾಳೆನೂ ಇದೆ, ರಬ್ಬರು ಇದೆ. ನೀವು ಯಾವ ಥರ ಬರೀತೀರೋ ಇವ್ರ ಭವಿಷ್ಯ ಉಜ್ವಲವಾಗಿರುತ್ತೆ. ಹಾಗಾಗ್ಬಿಟ್ಟು ತಾವೆಲ್ಲರೂ ಇವ್ರಿಗೆ ಬೆಂಬಲ ಕೊಡಿ. ಮಣಿಕಂಠ ಚಿತ್ರ ಮುಂದಿನ ದಿನಗಳಲ್ಲಿ ಏನು ಚಿತ್ರೀಕರಣ ಏನು ಕಂಪ್ಲೀಟ್ ಆಗುತ್ತೆ, ಒಂದು ರಾಜ್ಯ ಮೂಲೆ ಮೂಲೆಗೆ ನಿಮ್ಮ ಕಡೆಯಿಂದ ತಲುಪಲಿ ಅಂತ ಹೇಳ್ತಾ, ಈ ಮಣಿಕಂಠ ಚಿತ್ರಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನಮ್ಮ ಜೈ ಜೈ ಕನ್ನಡ. ಓಕೆ ಸರ್. ಫೋಟೋ ಐತೆ ಅಂತ ಅಷ್ಟೇ ಕೆಲಸ ಆಯ್ತಾ ಗುರು? ಆಯ್ತಾ